ನೋಡಿ ಸರ್, ನಿಮಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಇದೆ. ಇವತ್ತು ಸಿದ್ದರಾಮಯ್ಯನವರು ಅವರ ಆಂತರಿಕ ವಿಷಯ ಕಾಂಗ್ರೆಸ್ದು ಅಂತ ನಾವೇ ಹೇಳ್ತಾ ಇದ್ದೀವಿ. ಆಂತರಿಕ ವಿಷಯ ಆದರೂ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನು ಯಾವ ರೀತಿ ಕಡೆಗಣಿಸ್ಕೊಂಡು ಬರ್ತಾ ಇದ್ದಾರೆ 3 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಆದರೆ ನಮ್ಮ ಇವತ್ತಿನ ದಿವಸ ಏನು ನಮ್ಮ ಕೋಲಾರ ಕ್ಷೇತ್ರದ ಶಾಸಕರು ನಿರಂತರವಾಗಿ ಅವರ ಜಾತಿ ಪ್ರಮಾಣ ಪತ್ರವನ್ನು ಇಡೀ ಮಾಧ್ಯಮಗಳ ಮುಖಾಂತರ ದಾಖಲೆಗಳ ಸಮೇತ ಸರ್ಕಾರಕ್ಕೆ ನಾವು ಕೊಟ್ಟರೂ ಕೂಡ ಅವ್ರ ವಿರುದ್ಧ ಒಂದೇ ಒಂದು ಕ್ರಮ ಕೈಗೊಂಡಿಲ್ಲ. ಇವತ್ತು ಹೈಕೋರ್ಟ್ ಚೀಮಾರಿ ಹಾಕಿದೆ, ಅವರ ಒಂದು ಏನು ಕೇಸ್ ಹಾಕಿದ್ದು ಡಿಸ್ಮಿಸ್ ಆಗಿದೆ. ಇದ್ರ ಬಗ್ಗೆ ನಮ್ಮ ಯಾರು ಕಾಂಗ್ರೆಸ್ ನಾಯಕರು ಮಾತಾಡಬೇಕು, ಸಿದ್ದರಾಮಯ್ಯನವರಾಗ್ಬೋದು, ನಮ್ಮ MLC ಕೂಡ ಮಾತಾಡಬೇಕು ಇದ್ರ ಪರವಾಗಿ. ನಿನ್ನೆ ಭಾಷಣವನ್ನು ಕೇಳಿದೆ, ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ 10 ಬಾರಿ ಅಂಬೇಡ್ಕರ್ ಅವ್ರ ಬಗ್ಗೆ ಉತ್ತಮವಾಗಿ ಮಾತಾಡಿದವರು. ಇಡೀ ದೇಶದಲ್ಲಿ ಯಾರ್ದಾದ್ರೂ ಸ್ಟ್ಯಾಚ್ಯೂಗಳಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಇಡೀ ದೇಶದಲ್ಲಿ ಯಾವುದಾದ್ರೂ ಸಂವಿಧಾನ ಇದೆ ಅನ್ನೋದು ನಮ್ಮ ಭಾರತದ ಸಂವಿಧಾನ. ಅಂಬೇಡ್ಕರ್ ಅವರು ಇಷ್ಟು ಉತ್ತಮ ರೀತಿ ಇದ್ದಾರೆ, ಅವ್ರು ಯಾವುದೇ ಜಾತಿಗೆ ಸೀಮಿತವಲ್ಲ, ಇಡೀ ದೇಶಕ್ಕೆ ಸೀಮಿತ ಅಂತ ಅಂದವರು MLC ಅವ್ರಿಗೆ ನಾನೊಂದು ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ಇದೇ ನಿಮ್ಮ ಶಾಸಕರು ಕೊತ್ತೂರು ಮಂಜುನಾಥ್ರವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂತ ಪ್ರೂವ್ ಆಗಿದೆ. ದಯವಿಟ್ಟು ತಾವು ಅವ್ರಿಗೆ ಹೇಳಿ ರಾಜೀನಾಮೆ ಕೊಡೋಕ್ಕೆ. ಇಲ್ಲ ಅಂತಂದರೆ ಅವ್ರದ್ದು ಏನು ಸರ್ಕಾರ, ಇವತ್ತು ಸರ್ಕಾರಕ್ಕೆ ನೀವೇ ಲೆಟರ್ ಬರೀರಿ. ನಮ್ಮ ಶಾಸಕರು ಸುಳ್ಳು ಜಾತಿ ಪ್ರಮಾಣ ಪಡ್ಕೊಂಡಿದ್ರು, ನಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಇವತ್ತು ನ್ಯಾಯಾಲಯ ಸಂವಿಧಾನದ ಅಡಿಯಲ್ಲಿ ಏನೋ ಅವ್ರ ಕೇಸನ್ನು ಡಿಸ್ಮಿಸ್ ಮಾಡಿ ಅವರು ಏನೋ ಬೈರಾಗಿ ಅಂತ ಪ್ರೂವ್ ಮಾಡಿದ್ದಾರೆ ಅಂತ ತಾವು ಕೂಡ ರೆಕಮೆಂಡ್ ಮಾಡಿ MLC ಅವರು ದಯವಿಟ್ಟು, ಅಲ್ವಾ ಸರ್? ಇದು ಸಂವಿಧಾನದ ಅಡಿಯಲ್ಲೇ ತಾನೇ ಅವ್ರಿಗೆ ಶಿಕ್ಷೆ ಆಗಿದೆ. ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿರೋದು ಸಂವಿಧಾನದ ಅಡಿಯಲ್ಲೇ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ನಮ್ಮ ವಾದ ಸರ್. ಶಿಕ್ಷೆ ಆಗಿಲ್ಲ, ಇನ್ನು ಡಿಸ್ಮಿಸ್ ಮಾಡ್ತು. ನಿಮ್ಮ ಮೇಲ್ಮನವಿಯನ್ನು ಡಿಸ್ಮಿಸ್ ಮಾಡ್ತಾ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇಲ್ಲ ಸರ್, ಸುಪ್ರೀಂ ಕೋರ್ಟಿಂದ ಮತ್ತೆ ಹೈಕೋರ್ಟ್ಗೆ ಬಂದಿದ್ದು ಸರ್. ಇಲ್ಲ ಸರ್, ಫೈನಲ್ ಸರ್, ಇದು ಫೈನಲ್ ಜಡ್ಜ್ಮೆಂಟ್ ಸರ್. ಇದು ಸರ್ಕಾರನೇ ಕೊತ್ತೂರು ಮಂಜುನಾಥ್ ಅವರನ್ನ ನೀವು SC ಅಲ್ಲಪ್ಪ, ನೀವು ಬೈರಾಗಿ ಜನಾಂಗದವರು, ದಯವಿಟ್ಟು ನೀನು ಹೋಗಪ್ಪ ಆಚೆ ಅಂತ ಹೇಳ್ಬೇಕಲ್ಲ. ಹೀಗೆ ಹೌದು ಸರ್, ಅವತ್ತಿಂದೆ ಸರ್. ಅದು ಇವತ್ತು ನೀವು ಕ್ರಿಮಿನಲ್. ಒಂದು ಜಾತಿ ಪ್ರಮಾಣ ಪತ್ರವನ್ನು ನಕಲಿ ಸೃಷ್ಟಿ ಮಾಡಿ ನೀವು SC ಅಂತ ಹೇಳ್ಕೊಂಡು 5 ವರ್ಷ ಅಧಿಕಾರವನ್ನು ಪಡೆದು ಸುಮಾರು ಕೋಟಿಗಳು ಮುಳುಬಾಗಿಲಿಗೆ ತಂದು ನೀವು ಮುಳುಬಾಗಿಲು ಡೆವಲಪ್ ಮಾಡಿದ್ರೆ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಆದರೆ ನನ್ನ ಅಣ್ಣ ತಮ್ಮಂದ ಯಾರೋ ಒಬ್ಬ SC MLA ಆಗ್ತದ, ಆ SCಯನ್ನು ಕಸಿದುಕೊಂಡಿದ್ಯಾ ಹಾಗಾದರೆ ಇವ್ರ ವಿರುದ್ಧ SC ST ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ಹಾಕಬೇಕು, ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಅವರನ್ನು ಜೈಲಿಗೆ ಕಟ್ಟಬೇಕಲ್ಲ ಸರ್. ಇದು ನಮ್ಮ ವಾದ ಇದೆ ಸರ್. ಅದೇ ಆಗ್ತಾ ಇದೆ ಸರ್, ಆಗಬೇಕು. ನಮ್ಮ ಕಾಂಗ್ರೆಸ್ ನಾಯಕರನ್ನ ಕೇಳ್ಕೊಳ್ತೀನಿ, ಅಂಬೇಡ್ಕರ್ ಬಗ್ಗೆ 100 ಸರಿ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ 100 ಸರಿ ಮಾತಾಡ್ತೀರಿ, ನೀವೇ ರೆಕಮೆಂಡ್ ಮಾಡಿ ಸ್ವಾಮಿ. ಯಾಕೆ ಬರೀ ಭಾಷಣಕ್ಕೆ ಮಾತ್ರ ಅಂಬೇಡ್ಕರ್ ಸೀಮಿತ, ಓಟಿಗೆ ಮಾತ್ರ ಅಂಬೇಡ್ಕರ್ ಸೀಮಿತನಾ ನಿಮಗೆ? ಇಂಥ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತೀರಾ ನೀವು? ಮಾತಾಡಿ. ಇವತ್ತು ನಿಮ್ಮ ಸರ್ಕಾರ ಇದೆ, ಹೇಳಿ ನಿಮ್ಮ ಸಿದ್ದರಾಮಯ್ಯನವ್ರಿಗೆ. ಇದಕ್ಕಂತಂದ್ರೆ ಒಬ್ಬ ಅಲ್ಪಸಂಖ್ಯಾತರು ಒಂದು ಈ ದೇಶದಲ್ಲಿ ಅವರು ಅಲ್ಪ ಸಮುದಾಯದವರು ಮತ್ತು ದಲಿತರು, ಶೋಷಿತ ವರ್ಗದವರು, ಇವ್ರ ಮೇಲೆ ಮಾತ್ರ ಕಾಂಗ್ರೆಸ್ನವರು ಪ್ರಭಾವ ಬೀರ್ತಾ ಇದೆ. ಮೇಲ್ವರ್ಗದ ಅಂದರೆ ಬಲಿಷ್ಠವಾದ ಜನಾಂಗದ ಮೇಲೆ ಕಾಂಗ್ರೆಸ್ನವರು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ರಾಜ್ಯದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು OBCಗಳನ್ನು ಬಳಸ್ಕೊಂಡು ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ನಾನು ಒಂದು ಅಹಿಂದ ನಾಯಕನು ಅಂತ ಹೇಳ್ಕೊಂಡು ಇವತ್ತು ನಮ್ಮನ್ನು ಬೀದಿಗೆ ತಳ್ಳುವಂಥ ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ನನ್ನ ಜನ ಎಚ್ಚೆತ್ಕೊಂಡು ಯಾರು ನಮ್ಮ ಸಮುದಾಯದ ರಕ್ಷಣೆ ಮತ್ತು ಅಧಿಕಾರವನ್ನು ಹಿಡಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ಆ ಪಕ್ಷವನ್ನು ನಾವು ಕಾಂಗ್ರೆಸ್ ಸರ್, ನಾವು ಅದನ್ನ ಇವಾಗ ಕ್ಲಾರಿಫಿಕೇಶನ್ಗೆ ಕೊಡ್ತಾ ಇದೀವಲ್ಲ ಸರ್. ನಮಗೆ ಕಾಂಗ್ರೆಸ್ ನನ್ನ ಮನೆಯದಲ್ಲ. ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ರು ಕಾಂಗ್ರೆಸ್ ಉರಿಯುವ ಮನೆ ಅಂತ. ನಮ್ಮ ನಾಯಕರು, ಕೆಲವು ನಾಯಕರು ಇಡೀ ರಾಜ್ಯಾದ್ಯಂತ ಓಡಾಡಿ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಕ್ಕೆ ಇವತ್ತು ಗೆದ್ದಿದ್ದಕ್ಕೆ ಇವತ್ತು ನಮ್ಮ ಮೀಸಲಾತಿಯನ್ನು, ನಮ್ಮ ಅಣ್ಣ ತಮ್ಮಂದ್ರನ್ನು ಹೊಡೆದಾಡೋ ರೀತಿಯಲ್ಲಿ ಬೀದಿಯಲ್ಲಿ ಬಿಟ್ಟಿರೋದು. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಯಾವುದೇ ಕಾಂಗ್ರೆಸ್ ಏಜೆಂಟು ಅಲ್ಲ, BJP ಏಜೆಂಟು ಅಲ್ಲ.
ಬಾಬಾ ಸಾಹೇಬ್ರು ಏನು ಹೇಳಿದ್ರು, ನಿಮ್ಮ ಬೆಳವಣಿಗೆ ಬೆಳಿಬೇಕಂದ್ರೆ ನಿಮ್ಮ ಕೀ ಎಲ್ಲಿದೆ, ರಾಜಕೀಯದಲ್ಲಿದೆ ಅಂತ. ನಾವು ರಾಜಕೀಯ ನಮ್ಗೆ ಏನೋ ಬೆಂಬಲವನ್ನು ಸೂಚಿಸ್ತಾರಂತೆ ನಾವು ಬೆಂಬಲ ಕೊಟ್ವಿ. ಇವತ್ತು ನಮ್ಮ ಮನೆಯನ್ನೇ ಸುಡುವಂಥ ಕೆಲಸ ಮಾಡ್ತಾ ಇದ್ರೆ ನಾವು ಅದನ್ನು ನೋಡ್ಕೊಂಡು ಕೂರಕ್ಕಾಗಲ್ಲ. ಇವತ್ತಾದ್ರೂ ನಮ್ಮ ಜನಕ್ಕೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಪತ್ರಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್, ನಾಯಕರು ಅಂದ್ರೆ ಒಂದು ಸಂಘಟನೆ ಮಿನಿಮಮ್ 5,000 ಜನ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ. 100 ಸಂಘಟನೆ ಕೆಲಸ ಮಾಡಿದ್ರೆ ಎಷ್ಟು ಓಟ್ ಬೀಳ್ತದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ನಾಯಕರು ಬಲಾಢ್ಯವಾಗಿದ್ದಾರೆ, ಯಾರೂ ಅಷ್ಟೊಂದು ಸುಲಭವಾಗಿಲ್ಲ. ನಮ್ಮ ನಾಯಕರಿಗೂ ಮೊದಲು ಬುದ್ಧಿ ಬರಬೇಕು. ಯಾಕಂದರೆ ನಾವು ಜನ ಮುಂದ್ಗಡೆ ಹೋದಾಗ, ಇವಾಗ ನಾನು ಯಾರೋ ಒಂದು 4 ಜನಕ್ಕೆ ಒಳ್ಳೇದು ಮಾಡಿರ್ತೀನಿ ಸರ್, ಆ 4 ಜನ ಮನೆಯಲ್ಲಿ ಒಂದು 20 ಓಟ್ ಇರ್ತದೆ ಸರ್, ಅವ್ರು ನನ್ನ ಮಾತು ಕೇಳ್ತಾರೆ, ಆ 20 ಓಟ್ ಅವ್ರಿಗೆ ಹಾಕಿರ್ತಾರೆ ಸರ್. ಅದನ್ನೇ ಸರ್ ಈಗ ನಿಮ್ಮ 100% ಹೇಳ್ತೀವಿ ಸರ್, ನಾಯಕರಿಗೂ ಹೇಳ್ತೀವಿ. ಯಾಕಂದರೆ ಪ್ರಶ್ನೆ ಮಾಡುವ ಎದೆಗಾರಿಕೆ ಇಲ್ಲದವನು ಎಲ್ಲ ಒಂದು ಕಡೆ ಹೋಗ್ಬೇಕು. ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ, ಇನ್ನು ಮುಂದೇನೂ ಮಾಡ್ತೀವಿ. 2028ರಲ್ಲಿ ಏನು ಅನ್ನೋದು ನಾವು ತೋರಿಸ್ತೀವಿ ಸರ್.